ಮಿಡ್ ಡೇ ಮೀಲ್ ಮೂಲಕ ಇಡೀ ಬೆಂಗಳೂರಿಗೆ ಒಂದು ರೀತಿ ಒಂದು ಅಡುಗೆ ಮನೆ ಆಗಿರುವ ಆದಮ್ಯ ಚೇತನ ಪ್ರತಿಷ್ಠಾನದ ಮುಖ್ಯಸ್ಥರಾದ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಅವ್ರ ಜೊತೆ ಇವತ್ತು ವೇದಿಕೆ ಹಂಚ್ಕೊಳ್ಳೋದು ಒಂದು ಸೌಭಾಗ್ಯ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ಹೆಮ್ಮೆಯ ವಿಷಯ. ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮೈಸೂರು ಅರಸರ ಒಂದು ಪಾರಂಪರೆ ಇವತ್ತುವರೆಗೂ ಜನರು ಆ ಕೆಲಸವನ್ನು ಸ್ಮರಣೆ ಮಾಡ್ತಾರೆ. ಆ ಎಲ್ಲ ಕೆಲಸ ಯಶಸ್ವಿ ಆಗಿದ್ದು ಗುರುಗಳ ಒಂದು ಮಾರ್ಗದರ್ಶನದೊಂದಿಗೆ. ಅದರಲ್ಲಿ ಶೃಂಗೇರಿ ಶಾರದಾ ಪೀಠದ ಮಾರ್ಗದರ್ಶನ ಸಲಹೆ ನಮ್ಮ ಅರಸರ ಮೇಲೆ ಯಾವಾಗಲೂ ಇದ್ದಿತ್ತು. ಅದೇ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿತ್ತು. ಅದೇ ಪಾರಂಪರೆಯ ಒಂದು ಎಷ್ಟೋ ದಶಕಗಳಿಗೆ ಒಂದು ಧರ್ಮಾಧಿಕಾರಿಯಾಗಿ ಇವತ್ತು ಮುಖ್ಯ ಸಲಹೆಗಾರರಾಗಿ ಗುರು ಸೇವಾದೂರಿನ ಪದ್ಮಶ್ರೀ ಡಾಕ್ಟರ್ ವಿ.ಆರ್. ಗೌರಿಶಂಕರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಜ್ಯೋತಿ ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರಾದ ಶ್ರೀ ಎಂ ನರಸಿಂಹನ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಶ್ರೀಮತಿ ಬಿ.ವಿ. ಸೀತಾ ಅವರೇ, ವೇದಿಕೆಯಲ್ಲಿರುವ ಪ್ರೊಫೆಸರ್ ಬಿ.ಎಸ್. ಲಕ್ಷ್ಮಣ್ ಪ್ರಸಾದ್ ಅವರೇ, ಶ್ರೀ ರಾಜೇಶ್ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂಥ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಅದರ ಉದ್ಘಾಟನೆ ಆಗಿರೋದು ನಮ್ಮ ವಂಶದವರಿಗೆ ಒಂದು ಹೆಮ್ಮೆಯ ವಿಷಯ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇನೆ. ಈ ಕಟ್ಟಡ ಮೂಲಕ ನಿಮ್ಮ ಸಂಸ್ಥೆಗೆ ಎಲ್ಲ ಕೆಲಸವನ್ನು ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೀಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಸಂಸ್ಥೆ ಒಳಗೆ ಬಂದಿದ್ದ ಕ್ಷಣಕ್ಕೇ ನಮಗೆ ಒಂದು ಸಕಾರಾತ್ಮಕವಾದ ಒಂದು ವೈಬನ್ನು ಬಂದಿತ್ತು. ಕಾರಣ ಅಂದರೆ ಇಷ್ಟೊಂದು ಒಂದು ಹೆಸರು ಬದುಕು ಅಂತ ಹೇಳ್ಬೋದು. ಯಾವುದೇ ಒಂದು ಸಂಸ್ಥೆ ಪ್ರಕೃತಿಗೆ ಅಷ್ಟೊಂದು ಒಂದು ಗೌರವವನ್ನು ಕೊಟ್ಟು ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಾಯಿದ್ರೆ ಯಾವಾಗಲೂ ಎಲ್ಲ ಕೆಲಸವನ್ನು ಯಶಸ್ವಿ ಆಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ. ಸೊ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕೃಷ್ಣರಾಜ ಒಡೆಯರ್ ಅವರ ಹೆಸರು ಇವತ್ತುವರೆಗೂ ಕನ್ನಡಿಗರುಗಳೇ ಒಂದು ರೀತಿ ಹೆಮ್ಮೆಯ ಒಂದು ಹೆಸರು ಅಂತ ಹೇಳೋ ಕಾರಣ ಅಂದರೆ ಅವ್ರು ಮಾಡಿರುವಂಥದ್ದು ಕೆಲಸ. ಆ ಕೆಲಸದಲ್ಲಿ ನಾವು ನಿಜವಾಗ್ಲೂ ನೋಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ಅಂದಿನ ಕಾಲದಲ್ಲಿ ಅವ್ರು ಏನು ಕೊಡುಗೆಗಳು ಕೊಟ್ಟರು, ಏನು ಸಂಸ್ಥೆಗಳು ಶುರು ಮಾಡಿದ್ರು, ಅದು ಇವತ್ತುವರೆಗೂ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿರುವಂಥದ್ದು, ಸಮಾಜಕ್ಕೆ ಸಹಾಯ ಮಾಡ್ತಾ ಬಂದಿರುವಂಥದ್ದು ಸಂಸ್ಥೆಗಳು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಮೈಸೂರಿನ ಏನು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಇರ್ಬೋದು, ಮೈಸೂರು ಸಿಲ್ಕ್ಸ್ ಇರ್ಬೋದು, ನಮ್ಮ ಅನೇಕ ಏನು ನೀರಾವರಿ ಯೋಜನೆಗಳು ಇರ್ಬೋದು, ಹಲವಾರು ಯೋಜನೆಗಳು ಇವತ್ತುವರೆಗೂ ಶಾಶ್ವತವಾಗಿ ಅದು ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆ, ಸೇವೆ ಸಲ್ಲಿಸ್ತಾ ಬಂತಾ ಇದೆ. ಅಂದರೆ ಎವರ್ ಲಾಸ್ಟಿಂಗ್ ವ್ಯಾಲ್ಯೂ. ಇದು ಭಾಳ ಮುಖ್ಯವಾದ